ಎಲ್ಲಿ ತಪ್ಪಿಸಿಟ್ಟಾಗ್ಬಿಟ್ಟಿದೆ. ಕುಲ್ಫಿ ತಗೋಬತ್ತೀನಿ, ಐಸ್ ಕ್ರೀಮ್ ತರ್ತೀನಿ ಅಂತ ಅವ್ರ ಅಪ್ಪನ ಬಿಟ್ಬಿಟ್ಟು ತಿಂತಾಯಿದ್ದೀನಿ. ಪಿಜ್ಜಾ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಒಂದು 3 ಇಂಗ್ರೀಡಿಯೆಂಟ್ 3-4 ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಅಂದರೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇದು 4 ದಿನದ ವಿಡಿಯೋನ ಒಟ್ಟಿಗೆ ಮರ್ಜ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕವ ಏನಾಯ್ತವ? ನನ್ನ ಮಗಳಿಗೆ ಎಲ್ಲಿ ತಪ್ಪಿಸಿಟ್ಟಾಗ್ಬಿಟ್ಟಿದೆ, ಹುಷಾರಿಲ್ಲ. ಮನೆಗೆ ಬಂದು ಆರಾಮಾಗಿರೋದು ಬಿಟ್ಬಿಟ್ಟು ಹುಷಾರು ತಪ್ಪಿಟ್ಟಿದ್ದಾಳೆ. ಮಲ್ಕೋ, ಮತ್ತೆ ತಗೊಂಡ ಮಲ್ಗು. ಇದು ನಾನು ಹಾಸ್ಟ್ಲಿಗೆ ಕಳಿಸಿರೋದಕ್ಕೆ ಸಿಕ್ಕಿರೋ ಗಿಫ್ಟ್. ಎಷ್ಟು ಬಟ್ಟೆಗಳು ತೊಗೊಬೋದಾಳೆ ನೋಡಿ. ಬಕೆಟಲ್ಲಿರೋದು ನಮ್ಮದು, ಇಲ್ಲಿರೋದೆಲ್ಲ ಅವಳ ಬಟ್ಟೆಗಳೇ. ಆದಷ್ಟು ಬಟ್ಟೆಗಳು ತಂದರೆ ತೊಳಿಬೇಕು. ಇವಾಗ ಫಸ್ಟ್ ಈ ಕೆಲಸ ಮುಗಿಸಿ ಆಮೇಲೆ ಬೇರೆ ಕೆಲಸ ಮಾಡುವ ಅಂತ ಎಲ್ಲ ತಂದು ಹಾಕಿದ್ದೀನಿ. ಇನ್ನು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದಷ್ಟು ಬಟ್ಟೆ ಹಾಕಿದ್ದೀನಿ. ಇದಾದಮೇಲೆ ಇನ್ನೊಂದಷ್ಟು ಉಳಿದಿದೆ, ಅದನ್ನು ಹ್ಯಾಂಡ್ ವಾಶ್ ಮಾಡಬೇಕು. ನೆಕ್ಸ್ಟು ನನ್ನ ಮಗಳಿಗೆ ಫೇವ್ರೇಟ್ ಅಂದರೆ ವಾಂಗಿಬಾತ್. ಸಖತ್ ಇಷ್ಟ ಅವಳಿಗೆ. ಬದನೇಕಾಯಿನ ಜಾಸ್ತಿ ಹಾಕಬೇಕು, ಹಾಗೆ ಚೆನ್ನಾಗಿ ಬದನೇಕಾಯಿ ಐತಿ ಸಾಫ್ಟ್ ಆಗಂಗೆ ಫ್ರೈ ಮಾಡಬೇಕು. ಅದ್ರ ಜೊತೆಗೆ ನಾನು ವಡೆ ಮಾಡಿದ್ದು ನೀವು ನೋಡಿದ್ರಿ. ಸೊ ವಡೆ ಹಿಟ್ಟಿಗೋಸ್ಕರ ಇಲ್ಲಿ ಸೊಪ್ಪೆಲ್ಲ ನೆನೆಸಿ ರೆಡಿ ಮಾಡಿದ್ದೆ. ಅದಾದಮೇಲೆ ತಿಂಡಿ ರೆಡಿ ಆಯಿತು. ಸಕ್ಕತ್ತಾಗಿತ್ತು ತಿಂಡಿ. ಅವಳಂತೂ ತುಂಬಾ ಇಷ್ಟಪಟ್ಟು, ಅಂದರೆ ತುಂಬ ಖುಷಿಯಿಂದ ತಿಂದ್ಲು ಗೊತ್ತಾ. ನಂಗೆ ಭಾಳ ಖುಷಿ ಆಯಿತು. ಆ್ಯಸ್ ಯೂಶ್ವಲ್ ನನ್ನ ಮಗಳು ನನಗೋಸ್ಕರ ಟೀ ಇಟ್ಕೊಟ್ಟಿದ್ದಾಳೆ. ಇವತ್ತು ಕಮ್ಮಿ ಟೀ ಇಟ್ಕೊಟ್ಟಳು, ಅದಕ್ಕೆ ಖುಷಿ ಪಡಬೇಕು ಅಲ್ಲ ಮಗ? ಯಾಕೆ ಇವತ್ತು ಕಮ್ಮಿ ತಂದುಬಿಟ್ಟಿದ್ಯಾ? ನೋಡಿ ನಮ್ಮ ಪೇಷಂಟ್ ಹೆಂಗಾಗವಳೆ ಅಂತ. ಸರಿಯದಪ್ಪ, ಹೆಲ್ತ್ ಸರಿ ಆಯ್ತಾ? ಎಂಜಾಯ್ ಮಾಡು 3 ಡೇಸು. ಅದು ದಿನ ಮುಗ್ದೇ ಹೋಯ್ತು. ಟಿ ವಿ ನೋಡ್ತಿದ್ದಾ ನಿಮ್ಮ ಅಕ್ಕ ಎಲ್ಲ? ಮಲ್ಬಿಟ್ಟವಳ? ಹೋಗಿ ಎಪ್ಸೋಗು, ಓದ್ಕೊಳ್ಳಿ. ಪಾಪ ಅವ್ರ ಜೊತೆನೂ ಆರಾಮಾಗಿರೋಂಗಿಲ್ಲ. ಅವಳಿಗೆ ಎಕ್ಸಾಮ್. ನಂದು ಕೆಲಸ ಆಗಿಲ್ಲ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಇದು ಯಾವ ವಿಡಿಯೋ ಕೊಟ್ಬಿಟ್ಟೆ ಹೇಳ? ಹಾಂ, ಸ್ವೀಟು. ಯಾಕೆ ಸಕ್ಕರೆ ಎಕ್ಸ್ಟ್ರಾ ಆಗ್ತೆ? ಹೌದಾ? ಸಿಹಿಯಾಗಿರಲಿ ನಮ್ಮಮ್ಮ ಅಂತನಾ? ಸರಿ ಆಯಿತು ಮಗ, ಹೋಗಿ ನೋಡೋಗ್ತೀವಿ. ಮನೇಲಿ ಊಟ ಸಾಕಾಗಲ್ಲ ಅಂತ ಮ್ಯಾಗಿ ತರಿಸ್ಕೊಂಡಿದ್ದೀವ ನಿನ್ನ ತಂಗಿ ಹತ್ರ? ತುಂಬ ವರ್ಷ ಆಗಿತ್ತಲ್ಲ ತಿಂಡಿ, ಅದಕ್ಕೆ. ಎಷ್ಟು ವರ್ಷ ಆಗೋಗಿತ್ತು? ಏನ ಕಾಲೇಜ್ ಹಾಸ್ಟೆಲ್ ಡೇಸ್ ನೆನ್ಪು ಬಂತಾ? ಹಂಗೆ ಮೈಸೂರಿಗೆ ಬಂದ್ಲು ನೋಡಿ. ನನಗೆ ಕುಲ್ಫಿ ತಂದು ಕೊಟ್ಟಳೆ. ಓಪನ್ ಮಾಡೋದು ಹೆಂಗೈತೆ ನೋಡೋಣ. ಏನು ಮಾಡೋದು ಹೇಳಿದ್ದು? ಇದು ಇನ್ಸ್ಟಂಟ್ ನೂಡಲ್ಸ್ಗೆ ನೀರು ಹಾಕೋದಷ್ಟೇ. ಹಾಸ್ಟೆಲಲ್ಲಿ ಏನೂ ತಿನ್ನೋಕ್ಕಿರಲ್ಲ, ಗತಿ ಇಲ್ಲ ಅಂದ್ಬಿಟ್ಟು ಇದನ್ನು ತಿನ್ನೋದು ಅಲ್ವಾ? ಬಿಸಿನೀರು ಹಾಕ್ಬಿಟ್ಟು ಮೇಲೆ ಮುಚ್ಚೋದು ಅದನ್ನು. ಅಲ್ಯೂಮಿನಿಯಂ ಫಾಯಿಲ್ ಅದು ನೋಡಿ. ಹೊರಗಡೆ ಬಿಸಿನೀರು ಹಾಕ್ಬಿಟ್ಟು ಹೋಗಿದ್ದು. ಕುಲ್ಫಿ ತಗೋಬತ್ತೀನಿ, ಐಸ್ ಕ್ರೀಮ್ ತರ್ತೀನಿ ಅಂತ. ಎಷ್ಟು ಸಲ ತಿಂದಿದ್ದೆ ನೀನು ಹಾಸ್ಟೆಲಿದ್ದಾಗ? ಏನಾದ್ರು ಖಾಲಿ ಆಗಿದ್ರೆ ಮಾತ್ರ ತಿಂತಿದ್ದು. ಅದೇ ನಾನ್ ವೆಜ್ ತಿಂತಿದ್ದು ನಾವು. ಚಿಕನ್ ನೂಡಲ್ಸ್ ಇರ್ತದೆ. ಟೇಸ್ಟ್ ಮಾಡಿ ನೋಡೋಣ. ನಾನು ಐಸ್ ಕ್ರೀಮ್ ಟೇಸ್ಟ್ ಮಾಡ್ತೀನಿ. ಮಸಾಲೆ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿತ್ತು ನೋಡಿ. ಮೊದಲು ಥರ ಮಾಡ್ತಾಯಿಲ್ಲ ನೀವಿಲ್ಲ ಅಂದ್ಬಿಟ್ಟು. ಅಲ್ಲಿ ಅವ್ರಿಗೆ ಕುಕ್ ಮಾಡೋಕ್ಕೇನಿರಲ್ವಲ್ಲ, ಬಿಸಿನೀರು ಹಾಕ್ಕೊಳ್ಳೋದು, ತಿನ್ನೋದು. ಎಷ್ಟು ನಿಮಿಷ ಬಿಡ್ಬೇಕು ಅದನ್ನ ಬಿಸಿನೀರು ಹಾಕ್ಬಿಟ್ಟು? ಒಂದು 5 ನಿಮಿಷ ಸಾಕು. ತಿನ್ನೋವಾಯ್ತು ನೋಡಿ. ಬರೀ ತಿನ್ನೋದೇ ಕೆಲಸ, ಇನ್ನೇನಿಲ್ಲ. ಎಷ್ಟು ತಂದವ ಐಸ್ ಕ್ರೀಮ್ನ? 3 ಐಸ್ ಕ್ರೀಮ್. ಯಪ್ಪ. ಹಾಂ, ಎಂತ ಕೋಕ್ ಕುಡಿದ್ಯಾ? ಇವತ್ತೆಲ್ಲ ಅವ್ರ ಅಪ್ಪನೂ ಇಲ್ಲ. ನಮ್ಮ 3 ಜನದೇ ರಾಜೆ. ಬರೋಬರಿ ತಿನ್ನೋದು, ನಿದ್ದೆ ಮಾಡೋದು, ಮನೆ ಕೆಲಸ ಮಾಡಿಲ್ಲ ಇನ್ನೂ ಸರಿಗೆ. ಬಾರೇ ಬಿಟ್ಟೋದ್ಲು ಫ್ರಿಜ್ ಒಳಗಡೆಗೆ. ಉದ್ಧಾರ ಮಾಡೋಕ್ಕೆ ನೋಡಿ. ಸ್ನಾನ ಮಾಡಿಲ್ಲ, ಮುಖ ತೊಳೆದಿಲ್ಲ, ತಲೆ ಬಚ್ಚಿಲ್ಲ. ಹೆಂಗೊಳ್ಳೆ ಅಂತ. ಯಪ್ಪ, ಅಷ್ಟೊಲ್ಲಿ ಹಿಂಗೆ ಇರ್ತೀಯಾ? ಇವಾಗ ತಾನೇ ಓದ್ರದೆ ಬೆಡ್ಶೀಟ್ ಎಲ್ಲನೂ. ಇವಳು ಹಿಂಗೆ ಐಸ್ ಕ್ರೀಮ್ ತಗೋತಾಳೆ. ಸೆಲೆಕ್ಟೆಡ್, ಅದು ಬೇಡ ನನಗೆ, ಇದು ಬೇಡ ಅಂತ. ಈಗ ಸಂಜೆ ಪೂಜೆ ಮುಗಿಸಿ ನಾನು ನನ್ನ ಮಗಳಿಬ್ರು ಮಿಷಿನ್ಗೆ ಹೋಗಬೇಕು, ಅಂದರೆ ಫ್ಲೋರ್ ಮಿಲ್ಗೆ ಹೋಗಬೇಕು. ಅದಕ್ಕೆ ಎಲ್ಲ ಪೂಜೆ ಎಲ್ಲ ಆಯಿತು. ಇಲ್ಲಿ ರಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಬ್ಬರು ಹೋಗ್ಬೇಕು ಇವಾಗ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಹೋಗುವ ಅಂತ ರೆಡಿ ಆಗ್ತಾಯಿದ್ದೀವಿ. ಹೋಗುವ ದೀಪಿ, ರೆಡಿಯಾ? ನಾನು ನನ್ನ ಮಗಳು ಮನೆ ಹತ್ರ ಹೋಗಬೇಕು. ನಮ್ಮದು ಬಿಲ್ಡಿಂಗ್ ವರ್ಕ್ ನಡೀತಾಯ್ತಲ್ಲ, ಅಲ್ಲಿಗೆ
ಅವ್ರ ಅಪ್ಪ ಹೇಳಿದ್ರು ಬೆಳಿಗ್ಗೆಯಿಂದ 3 ಸಲ. ನಾವು ಹೋಗೋಷ್ಟೊತ್ತಿಗೆ ಕೆಲಸ ಹೊಟ್ಟೋದ್ರಲ್ಲ ಮಗ. ನಾಳೆ ಹೊಸ್ದಾಗಿ ಬಂದ್ಬಿಡ್ತಲ್ಲ, ಕೆಲಸ ಮಾಡೋಕೆ ಬಂದ್ಬಿಡ್ತಾರೆ ನಾಳೆ ಅಷ್ಟೇ. ಬೈಸ್ಕೊತೀವಿ ಅದ ಗ್ಯಾರಂಟಿ. ಬಟ್ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಒಂದು ಸಲ ಹೋಗಿ ಹಂಗೆ ನೋಡಿಕೊಂಡು ಫ್ಲೋರ್ ಮಿಟ್ಗೆ ಹೋಗಿ ಒಂದಷ್ಟು ಕೆಲಸ ಐತೆ ಮುಗಿಸ್ಕೊಬರೋಣ ಅಂತ ಈಗ ಹೊರಡ್ತಾ ಇದ್ದೀವಿ. ಹೇಳ್ತಾಳೆ ಒಂದು ಮದುವೆ ಮನೆಗೆ ರೆಡಿ ಮಾಡ್ಕೊಂಡು ಕರ್ಕೋಗ್ಬೋದು. ಒಂದು ಮದುವೆ ಹುಡುಗಿನ ಇವಳು ಕರ್ಕೊಂಡು ಹೋಗೋಷ್ಟಾಗೆ ಕಣೆ. ಯಪ್ಪ ನಡಿ ಈಗ. ನನ್ನ ರಂಗೋಲಿ ಮಳೆ ಬಂದರೂ ಹೋಗಿಲ್ಲ. ಹಾಂ ಬೇಡ, ಏನಕ್ಕೆ ಸರಿಯಾಗಿ ಕ್ರಾಸ್ ಮಾಡ್ಕೊ ಒಂಚೂರು ಮುಂದೆ ಹೋಗ್ಬಿಟ್ಟು ಕ್ರಾಸ್ ತೆಗಿಬೇಕಾ? ಹೊಟ್ಟೋಯ್ತಾಳೆ, ಸ್ಕೂಟರ್ ತೆಗಿಯಕ್ಕೆ ಬರ್ನಿಲ್ಲ ಅಂತ ತೆಗಿತೀನಿ ನಾನು ಅಂತ. ಬಾ ಬಾ ಬಾ. ನಾವಿಬ್ಬರು ಮನೆ ಹತ್ರ ಬರೋಷ್ಟರಲ್ಲಿ ಕೆಲ್ಸಕ್ಕೆ ಬಂದಿದ್ದಾರೆಲ್ಲ ಹೊರಟೋಗಿದ್ರು. ಆದರೂ ನಾವೊಂದು ವಿಸಿಟ್ ಮಾಡಿಬಿಡೋಣ, ಯಾಕಂದರೆ ಮನೆಯವ್ರ ಕೈಗೂ ಬೈಸ್ಕೋಬೇಕಾಯ್ತದೆ, ನಾನಿಲ್ಲ ಅಂದರೆ ನೀವು ಹೋಗಲ್ಲ ಅಂದ್ಬಿಟ್ಟು ಅಂತ. ಒಂದು ರೌಂಡು ಹೋಗಿ ನೋಡ್ಕೊಂಡು ಬಂದ್ವಿ. ನೀರು ಹಾಕ್ತೀವಿ ಅಂತ ಅಷ್ಟು ಸಲ ಕೇಳಿದ್ವಿ, ಹಾಕ್ಸ್ಲಿಲ್ಲ. ಯಾಕಂದರೆ ನಾವು ಜಾರು ಬಿದ್ದುಬಿಟ್ರೆ ಹಾಗೆ ಹೀಗೆ ಅಂದ್ಕೊಂಡು ನಮ್ಮ ಮನೆಯವ್ರು ಹಾಕ್ಸ್ಲಿಲ್ಲ. ಇನ್ನು ನನ್ನ ಮಗಳು ಎಲ್ಲಿಗೋದ್ರೂ ಒಂದು ಫೋಟೋ ಇರಬೇಕು, ಒಂದಷ್ಟು ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಪ್ರಾವಿಷನ್ ಸ್ಟೋರ್ಗೆ. ಇನ್ನೊಂದಷ್ಟು ಐಟಮ್ಸ್ಗಳು ತಗೊಳ್ಳೋದಿತ್ತು, ಸೊ ತಗೊಬಂದೆ. ಆದರೂ ಒಂದಷ್ಟು ಮರ್ತ್ಕೊಂಡು ಬಂದೆ ಅಂತ ಹೇಳ್ಬೋದು. ಅದಾದಮೇಲೆ ನನ್ನ ಮಗಳು ಫೇವ್ರೇಟ್ ಪಾನಿಪುರಿ ಆಯಿತಾ, ಮೈಸೂರಲ್ಲಿ ಕೊಡಿಸಿದ್ವಿ. ಬಟ್ ಅಲ್ಲಿ ಚೆನ್ನಾಗಿರುವಂತೆ ಅವಳಿಗೆ ಇಷ್ಟ ಆಗಲಿಲ್ಲ. ಇಲ್ಲಿ ಅಮ್ಮ ಪ್ಲೀಸ್ ಒಂದೇ ಒಂದು ಪ್ಲೇಟ್ ಕೊಡಿಸಿ ಅಂದ್ಕೊಂಡು ತಿಂದಳು. ಅದಾದಮೇಲೆ ಬುಕ್ ಸ್ಟೋರಿಗೆ ಕರ್ಕೊಂಡೋಗಿ ಒಂದಷ್ಟು ಅವಳಿಗೆ ಬೇಕಾಗಿರೋ ಸ್ಟೇಷನರಿ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಇದಿಷ್ಟಕ್ಕೆ ಸಮಾಧಾನ ಆದ್ಲ? ಇಲ್ಲ, ನನಗೆ ಒಂದು ನೂಡಲ್ಸ್ ತಗೊಳ್ಳಿ ಪ್ಲೀಸ್ ಅಂತ ಅಂದು. ಸೊ ನೂಡಲ್ಸ್ ಗೋಬಿ ಎಲ್ಲ ತಗೊಂಡು ಫ್ಲೋರ್ ಮಿಲ್ಲಲ್ಲಿ ಹಿಟ್ಟು ಬಿಡಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದೆ. ಸ್ವಲ್ಪ ಎಕ್ಸ್ಟ್ರಾ ಆದರೆ ಇರಲಿ ಅಂದ್ಬಿಟ್ಟು ಕವರ್ ತೊಗೊಂಡೋದೆ. ಅವ್ರು ಅಲ್ಲಿ ಕರೆಕ್ಟಾಗಿ ಆಯಿತು ಅಂದ್ಬಿಟ್ಟು ಹಾಗೆ ಹಾಕಿದ್ರು. ಹೇಳಿ, ಏನೋ ಮಾತಾಡ್ತಿದ್ದಾರೆ? ಅದೇನದ್ದು 2 ಪಾನಿಪುರಿ ತಿಂದ್ಲು, 2 ಪ್ಲೇಟು. ಅಯ್ಯಪ್ಪ, 2 ಕಣೆ, 2 ಇಸ್ಕೊಂಡೆ. ಇವಳು ಲಾಸ್ಟಿಂದ ಕರ್ಕೊಂಬಂದಿರೋದು ಬರೀ ತಿನ್ಸೋಕ್ಕಷ್ಟೇ ಅಲ್ವಾ? ನನಗೆ ನೋಡಿ ನೂಡಲ್ಸ್ ತಿನ್ನೋಕ್ಕೋಸ್ಕರ ಕೇರ್ನಾಗ ಕೊಡ್ತಾಳೆ. ಅಷ್ಟು ಟೇಸ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಒಟ್ಟು ನಮ್ಮ ಕೇರ್ನಾಗ. ಹೌದು, ಫ್ರೈಡ್ ರೈಸ್, ನೆಕ್ಸ್ಟು ಗೋಬಿ. ಅವ್ರ ಅಪ್ಪನ ಬಿಟ್ಬಿಟ್ಟು ತಿಂತಾಯಿದ್ದೀವಿ. ಹಾಂ, ಅಪ್ಪಂಗೆ ಚೆಲ್ಲುತ್ತೆ, ಮುಂದೆ ತಿನ್ಬೇಕಂತೆ. ನೋ ವೀಡಿಯೋ ಅಂತೇಳಿ ಪಿಜ್ಜಾ ಬಂದಿದೆ ಇವತ್ತಿನ ವೀಡಿಯೋ ಪಿಜ್ಜಾಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜೊತೆಗೆ ಇನ್ನೇನವ ಫ್ರೆಂಚ್ ಫ್ರೈಸ್ ತೆಗೆದ ಅದನ್ನು ತೆಗಿ. ಫ್ರೆಂಚ್ ಫ್ರೈಸ್ ಜೊತೆಗೆ ಪಿಜ್ಜಾ ಇದನ್ನು ತಿಂದು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ಇವತ್ತು ವೀಡಿಯೋ ಮಾಡಿರಲಿಲ್ಲ, ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಇವತ್ತೊಂದಿನ ಆರಾಮಾಗಿರೋಣ, ಮೊಬೈಲು ಬೇಡ, ಕ್ಯಾಮ್ರಾ ಹಿಡಿಯೋದು ಬೇಡ, ವೀಡಿಯೋ ಮಾಡೋದು ಬೇಡ ಅಂತ. ಸದ್ಯಕ್ಕೆ ನನ್ನ ಮಕ್ಕಳು ಪಿಜ್ಜಾ ತೊಗೊಬಂದು ಹೆಂಗೆ ನೋಡಿ, ಇಬ್ಬರು ಎಷ್ಟು ಅನ್ಯೂನ್ಯತೆಯಿಂದ ಕೂತಿದ್ದಾರೆ ಪಿಜ್ಜಾ ತಿನ್ನೋಕ್ಕೆ. ಎಷ್ಟು ದಿನ ಆಗೋಗಿತ್ತು ಪಿಜ್ಜಾ ತಿಂದು? ಪಾಪ 2 ತಿಂಗಳಾಗಿದ್ದು ಮಗ. ಗೋಧಿ ಹಿಟ್ಟು ತೊಗೊಬಂದಿರಲಿಲ್ಲ, ನಿನ್ನೆ ಉಪ್ಪು ತೊಗೊಬಂದಿರಲಿಲ್ಲ, ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೆ. ಡೊಮೆಕ್ಸ್ ತರಲಿಲ್ವಾ? ಬೇರೆ ಕಡೆ ತೊಗೊಬರ್ಬೇಕಾಗಿತ್ತು, ಒಂದು 20 ರೂಪಾಯಿಗೆ. ಇದಿಷ್ಟು ತೊಗೊಂಡು ಬಂದಿದ್ದಾರೆ ನನ್ನ ಮಕ್ಕಳು. ಖುಷಿ ಖುಷಿ ತಿನ್ನಿ. ನನ್ನ ಟೀ ಎಲ್ಲ ತಣ್ಣಗೈತಲ್ಲೇ, ಫ್ಯಾನ್ ಆನ್ ಮಾಡಿ. ಇಲ್ಲಿ ರಾತ್ರಿ ಊಟಕ್ಕೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು 3 ಇಂಗ್ರೀಡಿಯೆಂಟ್, 3-4 ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಅಂದರೆ ತರಕಾರಿ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ವಿತೌಟ್ ಸಾಸು ಈ ರೀತಿ ಲೈಟಾಗಿ ಮಾಡಿದ್ದೀನಿ. ಏನು ಬೇಡ ಫುಡ್ ಅಂದರೂ ಇರಲಿ, ನಮ್ಮ ಮನೆಯವ್ರಿಗಂತೂ ಅಡುಗೆ ಮಾಡಲೇಬೇಕಲ್ವ ಅಂದ್ಬಿಟ್ಟು ಸಿಂಪಲಾಗಿ ಫ್ರೈಡ್ ರೈಸ್ ಮಾಡಿಕೊಂಡೆ. ಇದು ಇವತ್ತು ನೈಟ್ ಮೆನು ಅಂತಲೇ ಹೇಳ್ಬೋದು. ಜೊತೆಗೆ ಸ್ವಲ್ಪ ವೈಟ್ ರೈಸು ಇದೆ. ಮಧ್ಯಾಹ್ನ ಮೊಸರು ಒಗ್ಗರಣೆ ಹಾಕಿದ್ದೆ, ಅದು ಐತೆ. ಇವತ್ತೆಲ್ಲ ಪೂರಿ, ಸಾಗು ಎಲ್ಲ ಸಿಕ್ಕಾಬಿಟ್ಟೆ ತಿಂದು ಮತ್ತು ಲೋಡೆಡ್ ಅನಿಸಿದ್ದೆ ನೋಡಿ. ಸಾಗು ಇನ್ನಿಷ್ಟು ಉಳ್ಕೊಂಡೈತೆ. ಸೊ ಅದಕ್ಕೆ ಲೈಟಾಗಿ ಮಾಡಿದ್ದೀನಿ. ಸಕ್ಕತ್ತಾಗಿದೆ ಟೇಸ್ಟ್. ನಾನು ಟೇಸ್ಟ್ ಮಾಡಿದ್ದೀನಿ ಸದ್ಯಕ್ಕೆ, ಬಟ್ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಏನಿಲ್ಲ, ಮೆಣಸಿನ ಪುಡಿ, ನೆಕ್ಸ್ಟ್ ಜೀರಿಗೆ ಪುಡಿ, ನೆಕ್ಸ್ಟ್ ಗರಂ ಮಸಾಲ, ಇಷ್ಟು ಪೌಡರ್ ಹಾಕಿದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು.
ಇನ್ನು ಇದು ನೆಕ್ಸ್ಟ್ ಡೇ ನನ್ನ ಮಗಳು ಹಾಸ್ಟ್ಲಿಗೆ ಹೋಗ್ತಾಳಲ್ಲ ಅದರ ಹಿಂದಿಂದ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಹಾಂ, ಡ್ಯಾಡಿನ ಕೇಳಿ. ಬೇಡ ಅಂದರೂ ಏನೇನು ಮಾಡ್ತಿದ್ದಾರೆ. 11 ಕಾಲಾಗಿದೆ. ಬೆಳಿಗ್ಗೆ ಎಷ್ಟು ಇರಬೇಕು? 8 ಗಂಟೆ. 4 ಗಂಟೆಗೆ ಎದ್ದಿರಬೇಕು. ಓಹ್, ಆಮೇಲೆ ಎಲ್ಲ ವೀಡಿಯೋನೇ ಮಾಡಲಿಲ್ಲ. ಇವತ್ತೇನು ವೀಡಿಯೋ ಇತ್ತು, ನಿಮ್ಮ ಅಪ್ಪಗೆ ಸನ್ಮಾನ ಮಾಡಿರೋ ವೀಡಿಯೋ ಇತ್ತು. ಅದಕ್ಕೆ ಈ ವೀಡಿಯೋ ಮನೆಗೆ ಬಂದು ಮಾಡೋಕ್ಕಾಗಲಿಲ್ಲ. ಅಡುಗೆ ಮಾಡಿ ಊಟ ಮಾಡಿ 2 ಕೆಂಪಾಗೈತಾ? ಇಲ್ಲ, ಒಂಚೂರು ಸುಮ್ಮನೆ ಹಾಕ್ಕೊಳ್ಳೋದಕ್ಕೆ ಅಷ್ಟೇ. ಊಟ ಮುಗಿಸಿ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡಿ ಇವಾಗ ಬಟ್ಟೆ ಐರನ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬಿದ್ದ ತಕ್ಷಣ ನನ್ನ ಮಗಳು ಹೊರಡ್ತಾ ಇದ್ದಾಳೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಮತ್ತೆ ಯಾವಾಗ ಬರ್ತೀರಾ? ಸೆಪ್ಟೆಂಬರ್. ಅಲ್ಲಿ ತನಕ ಬರಲ್ವಾ? ನಾವು ಕರ್ಕ ಬನ್ನಿ. ಏಕೆ ಏನು ಮಾಡ್ತೀವಿ ಬಂದಿದೆ? ಸುಮ್ಮನೆ ಏನು ಮಾಡಿದೆ? VIP ನಾನು, VIP. ಗಳು ಯಾವಾಗ ಬಂದರೆ VIP ಗಳು ಅಂದರೆ ಮಾಮೂಲಿ. ಅದೇ ಒಂದೊಂದು ಸತಿನೇ ಬರೋದು, ದಿನ ಬರಲ್ವಲ್ಲ. ನಂತರ ಆಗ್ಬಿಡ್ತೀನಿ. ಬೆಳಿಗ್ಗೆ ವಿಡಿಯೋ ಮುಂದುವರ್ಸೋಣ. ಐರನ್ ಮಾಡಿ ಮನೆ ಕಳ್ಸೋಕ್ಕೆ 11:30 ಆಯಿತು. ನಿಮ್ಮ ಹೇರ್ ಸ್ಟೈಲ್ ನೋಡಿ ಆ ಕಡೆ. ನಿದ್ದೆ ಬಂದ್ಬಿಡೈತೆ ನನಗೆ. ಮಲಿಕಳಿ ಹೇಳ್ತಿದ್ದೀನಿ, ಮಲಿಕಳಿ ಅಂತ ಐರನ್ ಮಾಡ್ತಾ ಐತೆ. ಎಂತ ಮಾಡೋದು ಮಗ, ಐರನ್ ಮಾಡಿ ಕಳ್ಸಿಲ್ಲ ಅಂದರೆ ಬೇಜಾರಾಗುತ್ತೆ. ನಂಗೇನು ಆಗಲ್ಲ, ಯಾಕಡಿ ನಾವು ಐರನ್ನೇ ಮಾಡ್ಕೊಳಲ್ವಲ್ಲ. ನಾನು ಇಷ್ಟು ವರ್ಷ ಐರನ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ಚೆನ್ನಾಗಿ. ಏನು ಅನ್ನಿಸ್ತೈತೆ ಫಸ್ಟ್ PUCದು ಫಸ್ಟ್ ಟೈಮ್ ಐರನ್ ಮಾಡ್ತಿದ್ದೀರಾ ಅಲ್ವಾ? ಇಲ್ಲ ಇದ್ರೆ ಯಾವಾಗಲೂ ಐರನ್ ಮಾಡ್ಕೊಡ್ತಿದ್ದೆ ಅನಿಸ್ತೈತೆ ಅಷ್ಟು. ನೀವಂತೂ ಮಾಡ್ಕೊಳ್ಬೋಲ್ಲ ಐರನ್ ಮನೇಲಿ. ಸರಿ, ಬಾಯ್. ಈಗ ನೈಟ್, ನಾಳೆ ಸಿಗ್ತೀನಿ. ವಿಡಿಯೋನ ಇವತ್ತು ಎಂಡ್ ಮಾಡಲ್ಲ, ನಾಳೆ ಎಂಡ್ ಮಾಡುತ್ತೆ. ನಾಳೆ ಮಾಡ್ತೀನಿ. ದಿಟ್ಟಿಕಲ್ ಬಾಯ್ ಇಳಿಸ್ಬಿಟ್ಟು ರೆಡಿ ಆದ್ಮೇಲೆ. ಓಕೆ, ಗುಡ್ ನೈಟ್, ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ. ಎದ್ದು ಸಾಕಷ್ಟು ಕೆಲಸ ಮಾಡಿದ್ದೆ. ಏನೇನು ಮಾಡಿದೆ ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇನ್ನು ಅದಾದಮೇಲೆ ರೆಡಿ ಆಗ್ತಾಯಿದ್ದೆ. ಅವರಪ್ಪ ಬೈತಾಯಿದ್ರು. 6:30 ಆಗಿತ್ತು. ಬೇಗ ಬೇಗ ಬನ್ನಿ, ಹೋಗಬೇಕು, ಟೈಮ್ ಆಗುತ್ತೆ ಅಂದ್ಕೊಂಡು ಬೈತಾಯಿದ್ರು. ಯಾಕಂದರೆ ಅವ್ರು ಮತ್ತೆ ವಾಪಸ್ ಬಂದು ಆಫೀಸ್ಗೆ ಹೋಗ್ಬೇಕಿತ್ತು ಪಾಪ. ಸೊ ನಾನು ಹೋಗೋದು ಬೇಡ ಅಂದ್ಕೊಂಡೆ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕಾರಲ್ಲಿ ಹೋಗಿ ಬರೋದಲ್ವ, ನಾನು ಹೋಗಿ ಬಂದುಬಿಡೋಣ, ಇನ್ನು 1 ಅವರ್ ಮಕ್ಕಳ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೊರಟೆ. ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಇನ್ನೂ ಈ ಥರ ಚಿಲ್ಲರೆ ಕಾಸಿದ್ರೆ ಕೊಟ್ಟರೆ ಮಕ್ಕಳಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವ. ನಾನು ಅಡುಗೆ ಮೊದಲು ಒಂದಷ್ಟು ಜೋಡಿಸ್ಕೊಂಡಿದ್ದೆ. ಕಾಯಿನ್ಗಳು, ನೋಟ್ಗಳೆಲ್ಲ ಕೊಟ್ಟೆ. ಅವ್ಳಿಗೂ ತುಂಬಾ ಖುಷಿ ಅನ್ನಿಸ್ತು. ಇನ್ನು ಹೋಗ್ತಾ ಅಂದಿವೆ. ಈ ರೀತಿ ನಮ್ಮ ಮನೆಯವ್ರು ಕಾಕಡ ತಗೊಟ್ರು. ಅದ್ರ ಸ್ಟೋರಿನ ಹೇಳ್ತೀನಿ. ಆಮೇಲೆ ಇನ್ನು 4 ಜನರು ಒಟ್ಟಿಗೆ ಹೋದ್ವಿ. ಒಂಥರ ಖುಷಿ ಇತ್ತು. ದೀಕ್ಷಿಂಗೂ ಅವತ್ತು ಎಕ್ಸಾಮ್ ಇದ್ದಿದ್ದರಿಂದ ಅವಳನ್ನು ಮೈಸೂರು ತನಕ ನಮ್ಮ ಕಾರಲ್ಲೇ ಕರ್ಕೊಂಡು ಹೊರಟೋಗ್ಬಿಡೋಣ. ಇನ್ನು ಕಾಲೇಜ್ ಬಸ್ಗೆ ವೆಯ್ಟ್ ಮಾಡಿದ್ರೆ ಟೈಮ್ ಆಗುತ್ತೆ, ಬೇಗ ಹೋಗಲಿ, ಅವಳು ಬೇಗ ಎಕ್ಸಾಮ್ ಇತ್ತು 9:30ಗೆಲ್ಲ ಹೊರಡ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಇನ್ನು ನನ್ನ ವಾಯ್ಸ್ ಓವರ್ ಕೇಳ್ತಾ ನಿಮ್ಗೆ ಅನ್ನಿಸ್ತಿರ್ಬೋದು ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಸ್ವಲ್ಪ ವಾಯ್ಸ್ ಕ್ರ್ಯಾಕ್ ಆಗಿದೆ ಆ್ಯಂಡ್ ಒಂಚೂರು ಸಮಸ್ಯೆ ಆಗಿದೆ. ಹಾಸ್ಪಿಟಲ್ಗೆ ಹೋಗಿದ್ದೆ ಕೂಡ ಇವತ್ತು. ಅಂದರೂ ಈ ವಿಡಿಯೋ ಹಾಕ್ಬಿಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದು ಏನಾಗಿದೆ ಏನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಮಾಡ್ತಾಯಿರಿ. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನು ನಮ್ಮ ದೀಕ್ಷನ್ ಸ್ಟಾಪ್ ಬಂತು. ಅವಳನ್ನು ಇಳಿಸಿ ಹೊರಡ್ತಾ ಇದ್ವಿ. ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆಯಪ್ಪ ಅಂತ ಹೇಳಿ ವಿಶ್ ಮಾಡಿ ಕಳಿಸಿದ್ವಿ. ಅದಾದಮೇಲೆ ದೀಪ್ತಿ ಹಾಸ್ಟೆಲ್ ಹತ್ರ ಬಂದ್ವಿ. ಇಲ್ಲೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಈ ರೀತಿ ಬಂದು ಬಾಯ್ ಹೇಳ್ತಿರ್ತಾಳೆ. ಸೊ ಅಲ್ಲಿಗೆ ಬಂದವಳಿಗೆ ಬಾಯ್ ಹೇಳಿ ನೆಕ್ಸ್ಟು ಹೊರಟಿದ್ವಿ ಮನೆ ಕಡೆಗೆ. ಜೋರಾಗಿ ಅಂತೂ ಇಂತ ನನ್ನ ಮಗಳನ್ನ ಬಿಟ್ವಿ. ನಮ್ಮ ಅಯ್ಯೋ ಸ್ವಲ್ಪ ಅಳ್ತಾರೆ. ನಾನು ಅಳ್ತಾ ಇಲ್ಲ. ಹಳ್ಳಿ ಜೋರಾಗಿ ನನ್ನ ಮಗಳು ಓದ್ಬೇಕಲ್ಲ. ಯಾರ ಮಗಳು ಓದ್ಬೇಕಂತ ಇದಕ್ಕೆ ನೋಡಿ. ನನ್ನ ದೊಡ್ಡ ಮಗಳು ಫೋನ್ ಕಾರಲ್ಲೇ ಬಿಟ್ಬಿಟ್ಟು ಅದನ್ನ ಮರ್ತ್ಕೊಂಡು ಈ ವಯಸ್ಸಿಗೆ ಮಕ್ಕಳಿಗೆಲ್ಲ ಮರೋ ಏನು ಮಾಡೋದು. ಹಳ್ಳಿ ಜೋರಾಗಿ ನನ್ನ ಮಗಳು ಓದ್ಬೇಕಲ್ಲ. ಯಾರ ಮಗಳು ಓದ್ಬೇಕಂತ ಇದಕ್ಕೆ ನೋಡಿ. ನನ್ನ ದೊಡ್ಡ ಮಗಳು ಫೋನ್ ಕಾರಲ್ಲೇ ಬಿಟ್ಬಿಟ್ಟು ಅದನ್ನ ಮರ್ತ್ಕೊಂಡು ಈ ವಯಸ್ಸಿಗೆ ಮಕ್ಕಳಿಗೆಲ್ಲ ಮರೋ ಏನು ಮಾಡೋದು ಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ. ಸಿಗ್ನಲಲ್ಲಿ ನಿಂತಿದ್ದೀವಿ. ಪಾಪ ನಮ್ಮ ಮನೆಯವ್ರು ಮತ್ತೆ ರೆಡಿಯಾಗಿ ಈಗ ಹೊರಡಬೇಕು. ಅಳ್ಬೇಡ್ರಿ ಅಳ್ಬೇಡ್ರಿ. ಜೋಕ್ಸ್ ಅಪಾರ್ಟ್, ಬಟ್ ಮನೆಯವ್ರಿಗಂತೂ ಸಖತ್ ಬೇಜಾರಾಗಿತ್ತು. ಅವಳಿಲ್ಲ ಅಂದರೆ ಅವ್ರಿಗೆ ಸಿಕ್ಕಾಬಿಟ್ಟು ಬೇಜಾರಾಗುತ್ತೆ.
ಅದ್ರ ನೆಕ್ಸ್ಟ್ ಏನು ಫನ್ನಿ ವಿಷಯ ಗೊತ್ತಾ, ನಾನೊಂದಿನ ಮಲ್ಲಿಗೆ ಹೂ ಕೇಳಿದ್ದೆ, ಮಲ್ಲಿಗೆ ಹೂ ತೊಗೊಳಕ್ಕಾಗಲ್ವಾ ಅಂತ. ಬಟ್ ಆ ಕಡೆಯಿಂದ ಬರ್ತಾ ಕಾಕಡವಿತ್ತು, ಅದನ್ನೇ ತೊಗೊಟ್ರು, ಇದೇ ತಗೋ ಅಂದ್ಬಿಟ್ಟು. ಅವ್ರಿಗೆ ಯಾವುದೋ ಒಂದು ಹೂ ತಗೊಟ್ರೆ ಸರಿ, ಒಂದಿನ ಕೇಳಿದ್ಲಲ್ವ ಅಂತ ನೆನ್ಪಿಟ್ಕೊಂಡು ಹೂ ತಗೊಟ್ರು. ಒಂಥರ ಖುಷಿ ಆಯ್ತದು. ಅಂತೂ ಇಂತೂ ಮಗಳನ್ನ ಬಿಟ್ಟು ಮನೆಗೆ ಬಂದ್ವಿ. ಈಗ ನಮ್ಮ ಮನೆ ಏನು ಸೂಪರಾಗಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ ಒಂದ್ಸಲ. ಹೋಗೋವಾಗ ಏನು ಹೆಂಗೆ ಸಿಗುತ್ತೆ ಹಂಗೆ ಹರಡ್ಬಿಟ್ಟು ಹೋಗೋರಿ. ಬಟ್ಟೆಗಳೆಲ್ಲ ಮಡ್ಚಿರೋದೆಲ್ಲ ಇಲ್ಲೇ ಬಿದ್ದೈತೆ ನೋಡಿ. ನಮ್ಮ ದಿವಾನ್ ಕಾಟು, ನಮ್ಮ ಚಪ್ಪೇಲಿ, ಯಾವ್ಯಾವ ಲೆವೆಲ್ಗೆ ಹರಡೋಕ್ಕೆ ಸಾಧ್ಯ ಅಷ್ಟು ಹರಡ್ಬಿಟ್ಟಿದ್ದೀವಿ ಮನೇನ. ಇನ್ನಿಲ್ಲಂತೂ ಡೈನಿಂಗ್ ಟೇಬಲ್ ಜಾಗವೇ ಇಲ್ಲ, ಆ ಲೆವೆಲ್ಗೆ ಆಗೈತೆ. ಬೆಳಿಗ್ಗೆ ನನ್ನ ಮೆನು ಬಂದು ನನ್ನ ಮಗಳಿಗೆ ಚಿತ್ರಾನ್ನ ನುಳಿ ಮಾಡಿಕೊಟ್ಟಿದ್ದೆ ತೊಗೊಂಡೋಗೋದಕ್ಕೆ. ಅದನ್ನು ಹಿಂಗೆ ಇಟ್ಟೋಗಿದ್ದೀನಿ, ಮುಚ್ಚ ಇಲ್ಲ, ಹಂಗೆ ಮೈಸೂರಿಗೆ ಹೋಗಿದ್ದೆ. ಗೀ ರೈಸ್ ಮಾಡಿದ್ದೆ ಬೆಳಿಗ್ಗೆ ಅವಳಿಗೋಸ್ಕರ ಅಂತ. ಇವಾಗ ಬಂದು ಹಾಲು ಕಾಯಿಗಿಟ್ಟಿದ್ದೀನಿ, ಕಾಯ್ತಾ ಇದೆ. ಚಪಾತಿ ಮಾಡಿದೆ. ಚಪಾತಿಗೆ ಒಂದು ಗ್ರೇವಿ ಅಲ್ಲ, ಪಲ್ಯ ಮಾಡಿದ್ದೀನಿ, ತೋರಿಸ್ತೀನಿ. ಚಪಾತಿಗೋಸ್ಕರ ಆಲೂ ಫ್ರೈ ಮಾಡಿದ್ದೆ. ಇದೊಂದು ರೆಸಿಪಿ ಆಯಿತಾ. ಬೆಳಿಗ್ಗೆ ಎಷ್ಟು ಕೆಲಸ ಗೊತ್ತಾ. ಅದ್ರ ಜೊತೆಗೆ ಚಿಕನ್ ಗ್ರೇವಿ ಅದು ಸ್ವಲ್ಪ ಹಾಕಿ ಖಾಲಿ ಮಾಡಿದೆ, ರಾತ್ರಿ ಮಾಡಿದ್ದಿದ್ದು. ಈಗ ಸದ್ಯಕ್ಕೆ ನೋಡಿ ನನಗೋಸ್ಕರ ಕಾಫಿ ಇಟ್ಕೊಳ್ಳೋಕ್ಕೆ ಅಂತ ಎಲ್ಲ ಹಾಕಿದ್ದೀನಿ. ಚೊಂಬಿಗೆ ಮಡಗಿಬಿಟ್ಟಿದ್ದೀನಿ ಹಾಲು. ಒಂದೊಂದ್ಸಲ ಹಿಂಗೆ ಅದೇ ಸ್ಪೆಸಿಫಿಕ್ ಪಾತ್ರೆ ಬೇಕು ಅಂತ ಏನಿಲ್ಲ, ಈ ರೀತಿ ಯಾವ ಸಿಗುತ್ತೆ ಅದನ್ನ ಇಡೋದಷ್ಟೇ. ಇನ್ನು ನನ್ನ ಅಡುಗೆ ಮನೆ ಫುಲ್ ಮನೆಯಲ್ಲಿ ಎಲ್ಲಾದರೂ ಸ್ಪೇಸ್ ಇದೆಯಾ, ಸಿಂಕ್ ಹತ್ರ ಸ್ಪೇಸ್ ಐತಷ್ಟೇ, ಹಂಗೆ ಹರಡ್ಬಿಟ್ಟು ಹೋಗಿದ್ದೆ. ಆದರೂ ಹೋಗ್ತಿರಲಿಲ್ಲ. ಮನೇಲಿದ್ದರೆ ಹಿಂದೊಂದಷ್ಟು ಕೆಲಸ ಆಗಿರೋದು. ಯಾಕೆ ಹೋದೆ ಅಂದರೆ, ಅವ್ರನ್ನೆಲ್ಲ ಕಳ್ಸಿದ್ಮೇಲೆ ಮನೇಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಅದಕ್ಕೋಸ್ಕರ ಒಂದು ರೌಂಡ್ ಹೋಗಿ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಇಷ್ಟು ಸದ್ಯ ಇದ್ದು. ಇನ್ನು ನೋಡೋಣ ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿ. ಇವತ್ತು ಹುಣ್ಣಿಮೆ ಪೂಜೆ ಎಲ್ಲ ಮಾಡಬೇಕು. ಅವ್ರನ್ನೆಲ್ಲ ಕಳಿಸಿ ಮಾಡೋಕ್ಕೇನೋ ಒಂಥರ ಬೇಜಾರು. ಮಕ್ಕಳು ಮನೆಯವರೆಲ್ಲ ಹೋಯ್ತಾರಲ್ವ, ಇದ್ದಾಗ ಕಿರಿಕಿರಿ ಅನಿಸುತ್ತೆ, ಕೆಲಸ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ, ಹಂಗೆ ಹಿಂಗೆ ಅಂತ. ಎಲ್ಲರೂ ಹೋದ್ಮೇಲೆ ಬೇಜಾರಾಗುತ್ತೆ ಆ ಥರ. ಅಂದರೆ ಏನು ಮಾಡೋಕ್ಕಾಗಲ್ಲ. ಒಂಚೂರು ಕಾಫಿ ಕುಡಿದು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆಯವ್ರಿಗೆ ಚಪಾತಿ ಎಲ್ಲ ಹಾಕ್ಕೊಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಓಕೆ, ಹಾಲೆಲ್ಲ ಚೆಲ್ತಾ ಇದೆ. ಹಾಲು ವೆಯ್ಟ್ ಮತ್ತು ಆಮೇಲೆ ಸಿಗ್ತೀನಿ ನೋಡಿ. ಹೆಂಗಾಗಿದ್ದೀನಿ ಅಲ್ವಾ. ರಾತ್ರಿ 11:30 ಗಂಟೆಗೆ ಮಲ್ಕೊಂಡೆ, ಬೆಳಿಗ್ಗೆ 4 ಗಂಟೆಗೆ ಗೆದ್ದೆ. ಅದು ಇಷ್ಟೊತ್ತಾದರೂ ಕೆಲಸಗಳು ಅಂದರೆ ಈ ಲೆವೆಲಿಗೆ ಮುಗಿಸ್ತೇನೆ. ನನ್ನ ಮಗಳಿಗೆ ಒಂಚೂರು ಏನಾದರೂ ಗೊಜ್ಜಾದರೂ ಮಾಡ್ಕೊಡೋಣ. ಅವಳಿಗೆ ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಅಂದ್ಬಿಟ್ಟು ತಿನ್ನೋದಕ್ಕಿರಲಿ ಅವಳಿಗೆ ಅಲ್ಲಿ ಎಕ್ಸ್ಟ್ರಾ ಅಂತ ಮಾಡಿಕೊಟ್ಟೆ. ಅದೊಂದು ಕೆಲಸ ಆಯಿತು ಅಂತ ಖುಷಿ ಆಯಿತು. ಅವಳ ಫೇವ್ರೇಟ್ ಆಲೂ ಫ್ರೈ ಅದನ್ನು ಮಾಡಿಕೊಟ್ಟಿದ್ದು ಖುಷಿ ಆಯಿತು. ದೀಕ್ಷಾನು ಬಾಕ್ಸ್ ತೊಗೊಂಡು ಅಲ್ಲೇ ತಿಂತೀನಿ ಅಂತ ಅಷ್ಟೇ. ಸದ್ಯದ ಒಂದು ಅಪ್ಡೇಟ್ ಇಷ್ಟೇ. ಆಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಇನ್ನು ಮನೆ ಕೆಲಸಗಳೆಲ್ಲ ಮುಗಿಸಿ ಮನೆ ಕ್ಲೀನಿಂಗ್ ಇರ್ಬೋದು, ಪಾತ್ರೆ ಬಟ್ಟೆ ಪ್ರತಿಯೊಂದು ಅಷ್ಟೇ. ಇವತ್ತು ಸಾಕಷ್ಟು ಕೆಲಸ ಮಾಡಿಬಿಟ್ಟಿದ್ದೆ, ಸ್ಟ್ರೈನ್ ಆಗಿತ್ತು. ಎಲ್ಲ ಏನು ವೀಡಿಯೋ ಮಾಡಲಿಲ್ಲ, ಹಾಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಅಡುಗೆ ಮನೆ ನಾವೆಷ್ಟೇ ಕ್ಲೀನ್ ಮಾಡಿದರೂ ಒಂದಷ್ಟು ಹರಡುತ್ತೆ. ಅದಾದಮೇಲೆ ಫೈನಲಿ ನಮ್ಮ ಕೆಲಸ ಒಂದು 90% ಮುಗಿದಿದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ ದೇವ್ರ ಪೂಜೆ ಆಗಿದ್ದಾಗ. ದೇವ್ರ ಪೂಜೆ ಎಲ್ಲ ಮಾಡಿದೆ, ಖುಷಿಯಾಯಿತು. ಹುಣ್ಣಿಮೆ ಪೂಜೆ ಸಂಜೆ ಮಾಡಿದೆ ನಾನು, ಬೆಳಗ್ಗೆ ಮಾಡೋಕ್ಕೆ ನಂಗೆ ಟೈಮ್ ಆಗಲಿಲ್ಲ. ಸೊ ನಾನು ಇದು ಸ್ಪೆಸಿಫಿಕ್ಕಾಗಿ ಇದೇ ಟೈಮ್ಗೆ ಆಗಬೇಕು ಅಂತ ಯಾವ ರೂಲ್ಸು ಇಲ್ಲ ನನಗೆ. ಒಟ್ಟಿನಲ್ಲಿ ಪೂಜೆ ಆಗಬೇಕು ಯಾವುದೋ ಒಂದು ಟೈಮಲ್ಲಿ ಅಷ್ಟೇ. ಓಕೆ, ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಡೆಫಿನೆಟ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೋಗಿ ಬರಲಾ. ನಿಮ್ಮೆಲ್ರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.